ಹಾಯ್ ಫ್ರೆಂಡ್ಸ್, ಮಮತಾನ್ವಿ ವ್ಲಾಗಿಗೆ ಸ್ವಾಗತ. ಬೆಳಗ್ಗೆನೇ ಸೀರೆ ಉಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ವಿಡಿಯೋನ ಕೊನೆಯ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಫೇಸ್ಗೆ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಲ್ಲ, ಸನ್ಸ್ಕ್ರೀನ್ ಲೋಷನ್ ಮಾತ್ರ ಅಪ್ಲೈ ಮಾಡೋದು. ಇದು ಬಿಸಿಲಿನಿಂದ ಆದಂಥ ಟ್ಯಾನನ್ನು ಕಡಿಮೆ ಮಾಡುತ್ತೆ, ಅದಕ್ಕೋಸ್ಕರ ಇದು ನನ್ನ ಸಿಂಪಲ್ ಮೇಕಪ್ ಅಂತಲೇ ಹೇಳ್ಬೋದು. ನಾನು ಲೋಷನ್ ಯೂಸ್ ಮಾಡಿದ ನಂತರ ಕಣ್ಣಿಗೆ ಕಾಜಲ್ಲು, ಸಮ್ಮರ್ ಆಗಿರೋದ್ರಿಂದ ಲಿಪ್ಪಿಗೆ ಲಿಪ್ ಬಾಮ್ ಯೂಸ್ ಮಾಡಿ ಆಮೇಲೆ ನಾನು ಲಿಪ್ಸ್ಟಿಕ್ ಹಚ್ಚುತ್ತೀನಿ. ನಂತರ ಹಣೆಬೊಟ್ಟು ಇಟ್ಕೊಂಡು ಗಂಧನ ಹಚ್ಕೊಂಡ್ರೆ ಅಲ್ಲಿಗೆ ನನ್ನ ಮೇಕಪ್ ಮುಗೀತಂತಲೇ ಹೇಳ್ಬೋದು. ಬೆಳಗ್ಗೆನೇ ತಲೆ ಸ್ನಾನ ಮಾಡಿದ್ನಲ್ಲ, ಹಾಗಾಗಿ ಕೂದಲಿನೂ ಸ್ವಲ್ಪ ಹಸಿ ಇತ್ತು. ಅದಕ್ಕೆ ಹೇರ್ಗೆ ಬಫ್ ಹಾಕಿ ಹಾಗೆ ಹೇರ್ನ ಫ್ರೀ ಆಗಿಬಿಟ್ಬಿಟ್ಟೆ. ನಾನು ನಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಇದು ಗಣಪತಿ ದೇವಸ್ಥಾನ. ಪಕ್ಕದಲ್ಲಿ ಆಯುಷ್ಮಾನ್ ದೇವಸ್ಥಾನ ಕೂಡ ಇದೆ. ನೆಕ್ಸ್ಟ್ ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ. ಪಕ್ಕದಲ್ಲಿ ಚೌಡೇಶ್ವರಿ ದೇವಸ್ಥಾನ ಕೂಡ ಇದೆ. ಬಾಗಿಲಾಕಿದ್ರಿಂದ ಹಾಗೆ ಹೊರಗಡೆನೇ ಕೈ ಮುಗಿದು ಬಂದ್ವಿ. ನಮ್ಮೂರಿಗೆ ಶಿವರಾಜ್ ಕುಮಾರ್, ಗೀತಾ ಮೇಡಮ್, ಪಕ್ಷದ ಪ್ರಚಾರಕಂತ ಶಿವರಾಜ್ ಕುಮಾರ್ ಸರ್, ಗೀತಾ ಮೇಡಮ್ ಮತ್ತು ಧನಂಜಯ ಸರ್ ಬಂದಿದ್ರು. ಅಲ್ಲಿಗೆ ಹೋಗಿದ್ವಿ. ಅವರೂ ಸಹ ಹತ್ತಿರದಿಂದ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಕಾಫಿ ರೇಟ್ ಬರೋದ್ರಿಂದ ಅದೇ ರೀತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರೇ, ದುನಿಯಾ ಕರಿಚಿರತೆ ಅಂತ ಹೆಸರುವಾಸಿಯಾದಂತ ದುನಿಯಾ ವಿಜಯ್ ಅವರೇ, ಅದೇ ರೀತಿ ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ವೀರಂಗೌಡ್ರವರೇ, ಗೋಣಿ ಮಾದೇಶಣ್ಣ ಅವರೇ, ಬಿಲಾಲ್ ಸಾಹೇಬ್ರೆ, ಮುದಾಸಿರ್ ಸಾಹೇಬ್ರೆ, ಕರ್ಮಸಣ್ಣ ಅವರೇ. ಹಾಗೆ ನಿಮಗೆ ನಮ್ಮ ಊರಿನ ಸಂತೆ ತೋರಿಸ್ಬೇಕು ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ. ನಮ್ಮ ಊರಿನ ಸಂತೆಗೆ ಇಡೀ ಸುತ್ತಮುತ್ತ ಹಳ್ಳಿಯೆಲ್ಲ ಇಲ್ಲಿಗೆ ಬರೋದು. ಇಲ್ಲಿ ಎಲೆ ಮಾರ್ಕೆಟ್ ಆಗಲಿ, ಹಣ್ಣಿನ ಮಾರ್ಕೆಟ್ ಆಗಲಿ, ತರಕಾರಿ ಮಾರ್ಕೆಟ್ ಆಗಲಿ, ಪ್ರತಿಯೊಂದು ಎಲ್ಲ ಸಪ್ರೇಟಾಗಿರುತ್ತೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನನಗೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ನಾಚಿಕೆ ಆಗ್ತಿತ್ತು, ಯಾಕಂದರೆ ಎಲ್ಲರೂ ಮುಖ ನೋಡ್ತಾಯಿದ್ರು. ಅಮ್ಮನೂ ಸಂತೆಗೆ ಹೋಗಿ ಏನೇನು ತರಕಾರಿ ಬೇಕು ಮನೆಗೆ ಅದನ್ನೆಲ್ಲ ತೊಗೊಂಡು ಬಂದರು. ಭಾನುವಾರ ಆದಮೇಲೆ ಸ್ಪೆಷಲ್ ಇರಲೇಬೇಕಲ್ವಾ, ಹಾಗಾಗಿ ಅಮ್ಮ ಚಿಕನ್ನು ಮತ್ತು ಬೋಟಿ ತೊಗೊಂಡು ಬಂದಿದ್ದರು. ಬೋಟಿ ಸಾಂಬಾರು ಮತ್ತು ಚಿಕನ್ ಡ್ರೈನ ಮಾಡಿದ್ವಿ. ನನ್ನ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಒಂದು ಅರಸಾಸನೆ ಅಂತ ಹೇಳ್ಬೋದು, ಯಾಕಂದರೆ ಅವರು ಊಟ ಮಾಡಿಸೋ ತನಕ ಹೊರಗೆ ಊಟ ಮಾಡೋದಿಲ್ಲ. ಹಾಗಾಗಿ ಆಟಾಡ್ಸ್ಕೊತ ಹಾಗೆ ಊಟ ಮಾಡಿಸಿದೆ. ನಿಮಗೆ ಕಾಣ್ತಾ ಇರ್ಬೋದು, ಅದು ಬೀದಿ ನಾಯಿ, ಆದರೆ ಪ್ರತಿದಿನವೂ ನಮ್ಮ ಮನೆ ಹತ್ರನೇ ಇರುತ್ತೆ. ಹಾಗಾಗಿ ಇವ್ರಿಗೆ ಊಟ ಮಾಡಿಸ್ಕೊಂಡು ಅದಕ್ಕೂ ಸ್ವಲ್ಪ ಊಟ ಹಾಕಿದೆ.
ಇಬ್ಬರಿಗೂ ಊಟ ಮಾಡಿಸಾದ್ಮೇಲೆ ನಾವೆಲ್ಲ ಊಟ ಕೂತ್ವಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಮನೇಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಾದರೆ ಅವ್ನಿಗೆ ಒಂಥರ ಸಂಭ್ರಮನ ಅಂತ ಹೇಳ್ಬೋದು. ಇದು ಇವತ್ತೇ ಅಂತಲ್ಲ, ಭಾನುವಾರ ದಿನ ಅಂತಲೇ ಅಲ್ಲ, ನಾವು ಪ್ರತಿ ದಿನವೂ ಅಷ್ಟೇ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡೋದು. ಫ್ರೆಂಡ್ಸ್, ನನ್ನ ವೀಡಿಯೋನ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.